ಹಲೋ ನಮಸ್ಕಾರ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರದ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರ, ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ನಿಮಗೆ, ನಾನು ಹೇಳಿದ್ದು ಬ್ರೋಕರ್ಗೆ ದುಡ್ಡು ಮಾಡ್ಕೊಡ್ಬೇಡಿ ಅಂತ. ಆದರೆ ಈ ಎಪಿಸೋಡಲ್ಲಿ ಹೇಳ್ತಾ ಇದ್ದೀನಿ, ನೀವು ಎಲ್ಲೇ ಹೋಗಿ ಎಲ್ಲೇ ಬಂದ್ರೂ ಕೂಡ ಜನ ಹೇಳೋದಿಷ್ಟೇ, ಎಲ್ಲೂ ಹುಡುಗಿ ಸಿಗ್ತಾ ಇಲ್ಲ, ಗಂಡು ಮಕ್ಕಳಿಗೆ ಹುಡುಗಿರೇ ಸಿಗ್ತಾ ಇಲ್ಲ ಅಂತ. ಹುಡುಗಿರು ಸಿಗ್ದೋದಕ್ಕೆ ಕಾರಣ ಇಷ್ಟೇ, ಗೌರ್ಮೆಂಟ್ ಕೆಲಸ ಇಲ್ಲ ಅಂತ, ಅಥವಾ ನೀವು ಬಿಸ್ನೆಸ್ ಸಖತ್ತಾಗಿ ಮಾಡಿರಿ, ಕೋಟಿಗಟ್ಟಲೆ ಸಂಪಾದನೆ ಮಾಡಿರಿ, ಎಂಥ ಹುಡುಗಿರನ್ನು ಕೂಡ ಮದುವೆ ಮಾಡ್ತಾರೆ. ಆಗ ನಮ್ಮ ಗಂಡು ಮಕ್ಕಳು, ಅಯ್ಯೋ ಅವರೇ ಚೆನ್ನಾಗಿಲ್ಲ, ನಾನು ಯಾಕೆ ಇಷ್ಟು ಚೆನ್ನಾಗಿದ್ದ ಅವ್ರನ್ನ ಮದುವೆ ಆಗಬೇಕು ಅಂತ ನಮ್ಮ ಗಂಡು ಮಕ್ಕಳು ಅಂತಾರೆ. ಅದರಲ್ಲೇನು ಕಡಿಮೆ ಇಲ್ಲ. ಆದರೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಕರ್ನಾಟಕದಲ್ಲಿ ಹೆಣ್ಮಕ್ಳು ಜನಸಂಖ್ಯೆನೇ ಜಾಸ್ತಿ ಇರೋದು, ಗಂಡು ಮಕ್ಕಳೇ ಕಡಿಮೆ ಇರೋದು. ಏನಕ್ಕೆ ಅಂದರೆ, ಈ ಮದುವೆನ ವಿಷಯ ಬಂದಾಗ ಅಕ್ಕಪಕ್ಕದವ್ರು ಸುಮ್ಮನಿರಲ್ಲ. ಏನಾದರೂ ಮಾಡಿ ಮದುವೆ ಯಾವಾಗ ನಿನ್ನ ಮದುವೆ ಯಾವಾಗ, ಹೆಂಗೋ ನಮ್ಮ ಗಂಡು ಮಕ್ಕಳು ಲೈಫ್ನ ಎಂಜಾಯ್ ಮಾಡ್ತಾ ಇರ್ತವೆ. ಇವ್ರ ಮಧ್ಯದಲ್ಲಿ ಬಂದು ಮೂಗು ತೋರಿಸ್ಬಿಟ್ಟು ಅವ್ರಿಗೆಲ್ಲ ಮದುವೆ ಮಾಡಿಸಿ, ಅವ್ರು ಜಗಳ ಆಡ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ದಿನ ನೋಡೋದು, ಅಯ್ಯೋ ನೋಡಲ್ಲಿ ಯಾವ ಥರ ಕಚ್ಚಾಡ್ತಾ ಇದ್ದಾರೆ ಅಂತ. ಇದೆಲ್ಲ ಬೇಕಾ? ಏನೇ ಆಗಲಿ, ಹುಡುಗ ಹುಡುಗಿ ಅಂದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಯಾರ ಮಾತನ್ನು ಕೇಳಕ್ಕೆ ಹೋಗ್ಬಾರ್ದು, ನಗ್ನಗ್ತಾ ಖುಷಿಯಾಗಿರ್ಬೇಕು. ಅದೇ ಜೀವನ. ನಿಜ, ಜಗಳ ಬಂದೇ ಬರುತ್ತೆ ಫ್ಯಾಮಿಲಿ ಅಂದಮೇಲೆ, ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊ ಹೋಗ್ಬೇಕು. ಅದು ಬಿಟ್ಟು ಸುಮ್ಮನೆ ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಕುಡ್ಕೊಂಡು ನಡಿ ಡೈವರ್ಸ್ನೇ ಕೊಟ್ಬೋಣ ಅಂತ ಅಂತೀರ. ಎಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗ ಚಿನ್ನದ ರೈಟ್ ಅಂತ ಗಗನಕೊಂಡೋಗಿದೆ, ಆಯಿತಾ? ಇಷ್ಟೆಲ್ಲ ಲೈಫಲ್ಲಿ ಕಷ್ಟ ಸುಖಗಳು ಇರಬೇಕಿದ್ರೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಏನು ಕತೆ ಗುರು? ಸಿಗ್ತಾರೆ, ಏನಕ್ಕೆ ಸಿಗಲ್ಲ? ಗೌರ್ಮೆಂಟ್ ಕೆಲಸ ಬೇಕು. ಇಲ್ಲ, ಕೆಲವು ಹುಡುಗರಿಗೆ ಪ್ರೀತಿ ಮಾಡೋಕ್ಕೆ ಧೈರ್ಯ ಇಲ್ಲ, ಕೆಲವು ಹುಡುಗಿರಿಗೆ ಪ್ರೀತಿ ಮಾಡೋಕ್ಕೆ ಧೈರ್ಯ ಇಲ್ಲ, ಕೆಲವು ಹುಡುಗರು ಪ್ರೀತಿ ಮಾಡಿದ್ರು ಕೂಡ ಉಳಿಸ್ಕೊಳಕ್ಕಾಗಲ್ಲ, ಕೆಲವು ಹುಡುಗಿರು ಕೂಡ ಅಷ್ಟೇ ಪ್ರೀತಿ ಮಾಡಿದ್ರು ಕೂಡ ಉಳಿಸ್ಕೊಳಕ್ಕಾಗಲ್ಲ. ಯಾರನ್ನೋ ಪ್ರೀತಿ ಮಾಡಿರ್ತಾರೆ, ಯಾರನ್ನೋ ಮದುವೆ ಆಗಿರ್ತಾರೆ, ಸಾಯ ತನಕ ನೋವನ್ನು ಬಚ್ತಾ ಇರ್ತಾರೆ. ಅದು ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ. ಸೊ ನಮ್ಮ ಕರ್ನಾಟಕದಲ್ಲಿ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ. ಆದಷ್ಟು ಗೌರ್ಮೆಂಟ್ ಅವರು ಕಾಲ್ ಫಾರ್ ಮಾಡಿ ಗೌರ್ಮೆಂಟ್ ಕೆಲಸನ, ನಮಗೆ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಪಾಪ ಬೇರೆ ಹುಡುಗರು ಕಾಯ್ತಾ ಇದ್ದಾರೆ ಎಜುಕೇಷನ್ ಮಾಡಿ. ಸೊ ಎಲ್ಲ ಕೋಚಿಂಗ್ ಹೋಗ್ತಾರವರೆಲ್ಲ ಇದ್ದಾರೆ. ಆದಷ್ಟು ಬೇಗ ಕೆಲಸ ತಗೊಂಡು ಗೌರ್ಮೆಂಟ್ ಕೆಲಸ ತಗೊಂಡು ಹುಡುಗಿ ಮನೆ ಹತ್ರ ಹೋಗಿ ಹುಡುಗಿ ಮನೆಯವ್ರಿಗೆ ಗೌರ್ಮೆಂಟ್ ಕೆಲಸ ಅಂತ ಹೇಳಿ ಮದುವೆಯಾಗಿ ಜೀವನದಲ್ಲಿ ಚೆನ್ನಾಗಿರಲಿ. ನಮ್ಮ ಕರ್ನಾಟಕ ಅಲ್ಲ, ಎಲ್ಲೂ ಹೋದ್ರೂ ಕೂಡ ಇದೇ ಗೋಳು. ಆದರೆ ಇದೇ ಥರ ಇದು ಮುಂದುವರಿತಾ ಇದ್ರೆ ಒಂದಲ್ಲ ಒಂದಿನ ಮದುವೆ ಚೌಟ್ರಿಗಳು ಖಾಲಿ ಇರಬೇಕಾಗುತ್ತೆ. ಈ ಮತ್ತೆ ಏನಕ್ಕೆ ಕೇಳಿದೆ ಅಂತ ನೀವೇ ನೆನ್ಪಿಟ್ಕೊಳ್ಳಿ.